ಎಲ್ರಿಗೂ ನಮಸ್ಕಾರ. ಆರ್ಕೆಪರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಲೇಬರ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ ಯಾವ ರೀತಿಯಲ್ಲಿ ನಮ್ಮ ಒಂದು ಲೇಬರ್ ಕಾರ್ಡ್ ಆಗಿದ್ದೇನೆ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳುವುದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಇದೊಂದು ಸುಲಭ ವಿಧಾನ ಆಗಿದೆ ಸ್ನೇಹಿತರೆ. ಯಾವ ರೀತಿಪ್ಪ ಅಂದರೆ, ನೀವು ಫಸ್ಟ್ ಯಾವುದೋ ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ ಗೂಗಲ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ತದನಂತರ KBOCWWB ಅಂತ ಟೈಪ್ ಮಾಡಿ ಲೇಬರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ತದನಂತರ ಕರ್ನಾಟಕ ಬಿಲ್ಡಿಂಗ್ ಅಂತ ಇದೆಲ್ಲ ಸ್ನೇಹಿತರೆ, ಇದು ಕರ್ನಾಟಕ ಬಿಲ್ಡಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದೆಯಲ್ಲ, ಲಾಗಿನ್ ಅನ್ನಿ ಸ್ನೇಹಿತರೆ. ತದನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ ಯಾವುದೋ ಒಂದು ರಿಜಿಸ್ಟರ್ ಮಾಡಿರ್ತೀರಿ ಸ್ನೇಹಿತರೆ, ಆ ಫೋನ್ ನಂಬರ್ ಮುಖಾಂತರ ತಿಳಿದುಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಜನರೇಟ್ OTP ಅಂತ ಹೇಳ್ಬೇಕು ಸ್ನೇಹಿತರೆ. ಜನರೇಟ್ OTP ಅಂದರೆ ನಿಮ್ಮ ಒಂದು ನೀವೇನು ಆನ್ಲೈನಲ್ಲಿ ಲೇಬರ್ ಕಾರ್ಡ್ ಹಾಕುವಾಗ ನಂಬರ್ ಕೊಟ್ಟಿರ್ತೀರಿ, ಅದಕ್ಕೆ ಒಂದು ಆ ಫೋನಿಗೆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಆ ಮೆಸೇಜು ಇಲ್ಲಿ ಹಾಕ್ಬೇಕು ಸ್ನೇಹಿತರೆ. ಮೆಸೇಜ್ ಹಾಕಿ ಲಾಗಿನ್ ಅನ್ನಬೇಕಾಗುತ್ತೆ. ಲಾಗಿನ್ ಅಂದಮೇಲೆ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಗುತ್ತೆ. ಇಲ್ಲಿನೇ ನಿಮ್ಮ ಒಂದು ರಿನ್ಯೂವಲ್ ಆಗಿದ್ದರೆ ಅಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, 2000 ಈಗ ಯಾವ ವರ್ಷಕ್ಕೆ ರಿನ್ಯೂವಲ್ ಮಾಡಿದ್ದೀವಿ ಆ ಒಂದು ರಿನ್ಯೂವಲ್ನ ಒಂದು ಡೇಟ್ ಅದರ ಮೇಲೆ ಶೋ ಆಗುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ನಮಸ್ಕಾರ.